ಕರ್ಮಣ್ಣೇವಾಧಿಕಾರಸ್ತೆ ಮಾ ಫಲೇಶು ಕದಾಚರ. ಇಷ್ಟು ತಿಳ್ಕೊಂಡ್ರು ಎಷ್ಟೋ ಭಗವದ್ಗೀತೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅದರ ಹೊರಗಿನ ಅರ್ಥ ಹೇಗಿದೆ ನೋಡಿ. ನೀನು ಕೆಲಸವನ್ನು ಮಾಡಬೇಕಷ್ಟೇ ಹೊರತು ಫಲ ಕೇಳಿಕೊಡುದು, ಇಷ್ಟೇ ಅದರ ಅರ್ಥ. ಕೆಲಸ ಮಾಡೋದು ನಿನ್ನ ಹಕ್ಕು, ಫಲ ಕೇಳೋದಲ್ಲ ಭಗವಂತ ಹೇಳಿದ ಅರ್ಥ ಅಂತ ಹೇಳಿದ್ದಾರೆ ಜನಗಳು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ಒಪ್ಪ ಅರ್ಥ ಆಗುತ್ತಾ? ಕೆಲಸ ಮಾಡು, ಫಲ ಕೇಳಬೇಡ, ಈ ಮಾತನ್ನು ಯಾರು ಒಪ್ಲಕ್ ಬರುತ್ತಾ? ಭಗವದ್ಗೀತೆಯಲ್ಲಿ ಇದೆ ಆ ಮಾತದು. ಯಾರಿಗೂ ಅರ್ಥ ಆಗಲಿ, ಎಲ್ಲರೂ ಅಷ್ಟೇ ಅರ್ಥ ಬರೋದ್ರು, ಬೇರೆ ಅರ್ಥ ಬರೀಲೇ ಇಲ್ಲ. ಈ ಅರ್ಥ ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ಲೋಕದ ವ್ಯವಹಾರ ಹಾಳಾಗಿ ಹೋಗುತ್ತೆ. ಒಂದು ಕೆಲಸ ಕೊಡಿ ಅಂತ ಫ್ಯಾಕ್ಟ್ರಿಯಲ್ಲಿ ಕೇಳಿದ, ಕೆಲಸ ಕೊಟ್ರು. 1ನೇ ತಾರೀಕು ಸಂಬಳ ಕೇಳಿದ. ನೀನ್ ಕೆಲಸ ಕೇಳಿದ್ದು ಸಂಬಳ ಅಲ್ಲ, ಹೋಗು ಕೆಲಸ ಮಾಡಿದ್ದೆ ಹೊರಟೋಗು, ಅಷ್ಟೇ, ಬೇರೆ ಇಲ್ಲ. ಯಾವುದೋ ಬೆಂಗಳೂರಿಗೋ ಮಂಗಳೂರು ಎಲ್ಲ ಊರಿಗೆ ಹೋದ, ರಿಕ್ಷಾ ಎಂಗೇಜ್ ಮಾಡಿದ. ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಇಡೀ ಊರೆಲ್ಲ ಸುತ್ತಿಬಿಟ್ಟ, ಬೆಂಗಳೂರು ಮಂಗಳೂರು ಸುತ್ತಿದ. ಆಮೇಲೆ ಇಳಿಸಿದ. ಅವನು ಸರ್ ದುಡ್ಡು ಅಂದ. ಭಗವದ್ಗೀತೆ ಓದಿಲ್ಲ ನೀನು. ಕರ್ಮಣ್ಣೇವಾಧಿಕಾರಸ್ತೆ ಮಾ ಫಲೇಶು ಕದಾಚರ. ನೀನು ಕೆಲಸ ಮಾಡೋ, ದುಡ್ಡೆಲ್ಲ ಕೇಳಬಾರದು, ಗೊತ್ತಾ? ಓದಿದ್ರೆ ಸರಿ, ಓದ್ ತಿಳ್ಕೊ ಅಂತ ಹೊರಟ್ಬಿಟ್ಟು ಏನ್ ಮಾಡ್ಬೇಕು? ಅವ್ನು ಹೊಡೆದಾಕ್ಬಿಡ್ತಾನೆ, ಬಿಡೋದಿಲ್ಲ. ಭಗವದ್ಗೀತೆ ಹೇಗಿಡಿದೆ, ಏನ್ ಮಾಡ್ಬೇಕು ಇದಕ್ಕೀಗ? ಯಾರು ಸಾಲ್ವ್ ಮಾಡಲಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಭಗವದ್ಗೀತೆ ಜನಕ್ಕೆ ಅರ್ಥ ಆಗಲಿಲ್ಲ. ಅದ್ರ ಮೇಲೆ ಒಂದು ಪುಸ್ತಕ ಬರೆದು, ಈ ಒಂದೇ ಶ್ಲೋಕದ ಮೇಲೆ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬೈದು. ಭಗವದ್ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಪುಸ್ತಕ ಇದೆ. ಇಷ್ಟೊಪ್ಪ ಪುಸ್ತಕ ಬರೆಯುವಾಗ ಬೈದಿದೆ ಭಗವದ್ಗೀತೆಯನ್ನ. ಈ ಅರ್ಥ ತಿಳ್ಕೊಂಡ್ಬಿಟ್ಟಿದ್ದಾನ ಆತ. ನೀವು ಬೇರೆ ಯಾವ ಗ್ರಂಥ ಅಂಗಡಿಯಲ್ಲಿ ಸಿಗೋದಲ್ಲಿ ಓದಿ ಇಷ್ಟೇ ಅರ್ಥ ಇರೋದು, ಬೇರೆ ಅರ್ಥ ಇಲ್ಲ ಅದರಲ್ಲಿ. ಓದ ಇಂಟ್ರೆಸ್ಟ್ ಹೋಗೇ ಬಿಡುತ್ತಾಗ. ಇದೇನು ಭಗವದ್ಗೀತೆ ಅಂತ ಹೇಳಿಬಿಟ್ಟು ಶ್ರೀಮನ್ ಮಧ್ವಾಚಾರ್ಯರು ಬರೀತಾರೆ. ಇಲ್ಲೇ ಅವತಾರ ಮಾಡಿದವರೇ, ಜಗತ್ತಿಗೆ ಗೊತ್ತೇ ಇಲ್ಲ ಅರ್ಥ ಆಚಾರ್ಯರು ಬರೀತಾರೆ. ಎಷ್ಟು ಒಳ್ಳೆ ಅರ್ಥ ಬರೀತಾರೆ ಗೊತ್ತಾ? ಭಗವದ್ಗೀತೆ ಫಸ್ಟ್ ಕ್ಲಾಸ್ ಅರ್ಥ ಹೇಳಿದೆ, ನಿಮಗೆ ಅರ್ಥ ಆಗಿಲ್ಲ ಅಷ್ಟೇನೆ. ಕರ್ಮಣ್ಣೇವಾಧಿಕಾರಸ್ತೆ, ಕರ್ತವ್ಯ ಕರ್ಮವನ್ನು ಮಾಡು, ಫಲ ಕೇಳು ಆಚಾರ್ಯ, ಫಲ ಕೇಳು, ನೀನು ಏನು ತಪ್ಪಲ್ಲ. ಅಲ್ಲಿಲ್ಲ ಅಲ್ಲ ಅಂತ ಕೇಳಿದರೆ ನಿಮ್ಗೆ ಅರ್ಥ ಆಗಿಲ್ಲ. ಪ್ರತಿಯೊಂದು ಕರ್ಮಕ್ಕೆ 2 ಫಲ ಇದೆ, ಗೊತ್ತಾಯ್ತಾ? ಮುಖ್ಯ ಫಲ ಅಂತ ಒಂದಿದೆ, ಅಮುಖ್ಯ ಫಲ ಅಂತ ಒಂದಿದೆ. ಮುಖ್ಯ ಫಲವನ್ನು ಕೇಳಲೇಬೇಕು, ಅಮುಖ್ಯ ಫಲ ಕೇಳ್ಕೊಡುದು ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ಬರೀತಾರ. ಅದ್ ಹೇಗೆ? ಕೆಲಸಕ್ಕೆ ಸೇರ್ತೀರಿ, ಸಂಬಳ ಮುಖ್ಯ ಫಲ, ಕೆಲಸಕ್ಕೆ ಸೇರಿದ್ದಕ್ಕೆ ಆಸ್ ಪರ್ ಗ್ರೇಡ್ ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಲಂಚ ಕೇಳಬೇಡ, ಅದು ಆಚಾರ್ಯ ಹೇಳಿದ ಅರ್ಥ, ಗೊತ್ತಾಯ್ತಾ? ಟೇಬಲ್ ಕೆಳಗಿಂದ ತಗೋಬೇಡ, ಮೇಲಿಂದ ತಗೋ, ಅಷ್ಟೇ ಹೇಳಿದ್. ಅಂದ್ರೆ ಸಂಬಳ ತಗೋ, ಲಂಚ ತಗೋಬೇಡ. ಈ ಅರ್ಥ ಕೇಳಿದ್ರೆ ಯಾರು ಭಗವದ್ಗೀತೆ ಬಿಡ್ತಾರೋ ಯೋಚನೆ ಮಾಡಿ. ಅದು ಎಷ್ಟು ಸುಲಭವಾದ ಅರ್ಥ ಭಗವದ್ಗೀತೆಯಲ್ಲಿದೆ. ಮುಂದೆ ಭಗವಂತನೇ ಹೇಳ್ತಾನೆ, ಯಾರು ಅಪ್ಲೈ ಮಾಡ್ಕೊಳ್ಳಿಲ್ಲ. ಅದರಿಂದ ಏನಾಯ್ತು ಅಂದ್ರೆ ಭಗವದ್ಗೀತೆ ಕಂಡರೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಭಗವದ್ಗೀತೆ ನೋಡ, ಭಗವಂತನು ಬೇಡ ಅಂತ ತಿಳ್ಕೊಂಡ್ಬಿಟ್ಟು. ಎಷ್ಟು ಬ್ಯೂಟಿಫುಲ್ ಮೀನಿಂಗ್ ಅದು. ಏನೇ ಕೆಲಸ ಮಾಡು, ಒಂದು ಮಗು ಯಾರೋ ಬಿದ್ರು ತಕ್ಷಣ ಎತ್ತಿ, ಆ ದೊಡ್ಡ ಕರ್ಮ ಅದು. ಅವನು ದುಡ್ಡು ಕೊಡ್ತಾನೆ ಬಿಡ್ತಾನೆ ಯೋಚನೆ ಮಾಡಬೇಡಿ. ಯಾರು ಶ್ರೀಮಂತನ ಎತ್ತರೆ ದುಡ್ಡು ಕೊಡಬಹುದು, 1000 ರೂಪಾಯಿ. ಮಗು ಏನ್ ಕೊಡತ್ತೆ ಪಾಪ, ಇದು ಕೊಡೋದಿಲ್ಲ ಅಂತ ಎತ್ತೋದ್ ಬಿಟ್ಬಿಡ್ಬೇಡಿ. ಎತ್ತಿ ಭಗವಂತ ಪ್ರೀತನಾಗ್ತಾನೆ, ಗೊತ್ತಾಯ್ತಾ? ಮಗು ಏನು ಕೇಳ್ತೀರಿ, ಮಗು ಚೆನ್ನಾಗೈತೆ, ಅದೇ ನನಗೆ ಸಾಕಿನೇನು ಬೇಡ. ಬಿದ್ದು ಮಗು ಎತ್ತಿ ಬಿಟ್ನಲ್ಲ, ಯಾರೋ ತುಂಬಾ ಬಾಯಾರಿಕೆ ಆದವನು ಬರ್ತಾನೆ, ಅಮ್ಮ ನೀರು ಅಂತ ಕೇಳ್ತಾನೆ, ಇವನು ಕೊಡ್ತಾನೆ, ಅವನು ಕುಡಿತಾನೆ, ಮುಖದಲ್ಲಿ ಸಂತೋಷ ಕಾಣುತ್ತೆ. ಅದಕ್ಕಿಂತ ಫಲ ಬೇಕಾ ನಿಮಗೆ? ಅವನು ಇಷ್ಟು ಮುಖ ನೋಡಿಕೊಂಡು ಕೈ ಮುಗಿತಾನಲ್ಲ, ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಆನಂದ ಆಗೋದಿಲ್ಲ. ಅದು ಬಿಟ್ಟು ದುಡ್ಡು ಕೊಡೋದು ನಮಗೆ ಅಂತ ಹೇಳಿದ್ರೆ ಮುಡ್ಕದ್ರ, ಅದನ್ನು ಕೇಳಬೇಡ ಅದು ಭಗವಂತ ಹೇಳ್ತಾ. ಇವತ್ತು ಕಾಲ ಎಷ್ಟು ಕೆಟ್ಟ ಹೋಗಿದೆ ಗೊತ್ತಾ? ತಂದೆ ತಾಯಿಗಳನ್ನ ಮನೆ ಇಟ್ಕೊಂಡಿರ್ತಾರೆ. ತಂದೆ ತಾಯಿಗಳು ಸಾಮಾನ್ಯರಲ್ಲ, ರಿಟೈರ್ಡ್ ಪ್ರೊಫೆಸರ್ಸ್ ಅಷ್ಟು ಮೇಲೆ ಇರ್ತಾರೆ. ಅವ್ರ ಪೆನ್ಷನ್ನೇ ಲಕ್ಷ ರೂಪಾಯಿ ಬರ್ತಿರುತ್ತೆ. ಮನೆಯಲ್ಲಿ ಅವ್ರು ಇರ್ತಾರೆ. ಎಂತ ಮಕ್ಕಳಿದ್ದಾರೆ ಗೊತ್ತಾ? ಪೆನ್ಷನ್ ಕೊಟ್ರೆ ಊಟ ಹಾಕೋದಿಲ್ಲ ಅಂತ ಹೇಳಿರ್ತಾರೆ. ಅಂತ ಪಾಪಿಗಳಿದ್ದಾರೆ. ಇವ್ರು ಏನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ? ಅವ್ರ ಅಪ್ಪ ಅಮ್ಮ ಬೇಡ, ಪೆನ್ಷನ್ ಬೇಕಷ್ಟೇನೆ ಅವ್ರಿಗೆ. ಇವ್ ಆಕ್ಚುಲಿ ನಡೀತಿರೋದು ಹೇಳ್ತಿರೋದು ನಾನು, ಕಥೆ ಅಲ್ಲ, ನಡೀತಿರೋದನ್ನ ಹೇಳ್ತಿರೋದು. ಅದು ಎಷ್ಟು ಭಗವದ್ಗೀತೆ ಬಿಟ್ಟದಕ್ಕೆ ಅನರ್ಥ ಆಗಿದೆ ಗೊತ್ತಲ್ಲ. ನಾವು ಒಂದು ಯೋಚನೆ ಮಾಡೋದಕ್ಕೆ ಕಲಿಬೇಕು. ಹಿಂದೆಲ್ಲ ಹಾಗಿರ್ತಿತ್ತು. ಒಂದು 50-60 ವರ್ಷಗಳ ಹಿಂದೆ ಮನೇಲಿ ಎಷ್ಟು ಜನ ಬಂದರೂ ಕೂಡ ಖುಷಿಯಿಂದ ಊಟ ಮಾಡ ಹಾಕ್ತಿದ್ರು. ದುಡ್ಡು ಕೊಡ್ಲಕ್ಕೆ ಹೋದ್ರೆ ಏನೋ ಅನ್ನ ಹಾಕ್ಲಾದಷ್ಟು ಬಡತನ ನಮಗಿಲ್ಲ ಅಂತ ಹೇಳ್ತಿದ್ರು. ಹಾಗೆಲ್ಲ ಅನ್ನನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಊಟ ಮಾಡಿ ಸಂತೋಷ ಆಯ್ತು ಅಷ್ಟೇ ಹೊರ್ತು ಇನ್ನೇನು ಬೇಡ, ಇವು ಕನ್ಸರ್ ಇತ್ತು. ಈಗ ದೊಡ್ಡ ಮನೆ ಇರುತ್ತೆ, ಬೋರ್ಡ್ ಬಿವೇರ್ ಆಫ್ ಡಾಗ್ಸ್ ಅಷ್ಟೇ, ಬಿವೇರ್ ಆಫ್ ಗಾಡ್ ಅಲ್ಲ, ಬಿವೇರ್ ಆಫ್ ಡಾಗ್. ಇವತ್ತು ಆ ಕತೆ ಬಂದಿತ್ತು. ಡಾಗಿಗೆ ಹೆದರಿದ್ರೆ ಓಡೋಗಬಹುದಷ್ಟೇ, ಗಾಡಿಗೆ ಎಲ್ಲೋದ್ರೂ ಬಿಡೋದಲ್ಲ. ಗಾಡಿ ಗೊತ್ತಾಯ್ತಾ? ಗಾಡಿಗೆ ಹೆದರ್ಬೇಕೆ ಹೊರತು ನಾಯಿಗೆ ಹೆದರೋದು ಗಾಡಿ ಇಲ್ಲ ಅನ್ನೋ ನಾಯಿಗೆ ಹೆದರ್ಬೇಕಷ್ಟೇನೆ. ಪ್ರಹ್ಲಾದ ಯಾರಿಗೆ ಹೆದರಿದ? ಹಿರಣ್ಯಕಶಿಪು ಏನ್ ಮಾಡಿ ಹೆದರಿದ ಪ್ರಹ್ಲಾದ? ಯಾಕೆ? ಬಿವೇರ್ ಆಫ್ ಗಾಡ್ ಅಂತ ಹೇಳಿದ ಅಪ್ಪಗೆ. ಅವನು ಬಿವೇರ್ ಆಫ್ ಮೀ ಅಂತ ಹೇಳಿದ. ನೋ, ಸಾಧ್ಯ ಇಲ್ಲ ಅಂತ ಹೇಳಿದ. ಅಂದ್ರೆ ನಾವು ಧರ್ಮಕ್ಕೆ ಹೆದರ್ತಾ ಇಲ್ಲ, ದೇವರಿಗೆ ಹೆದರ್ತಾ ಇಲ್ಲ, ಯಾವುದಕ್ಕೂ ಹೆದರ್ತಾ ಇದ್ದೇವೆ.